ಸ್ನೇಹಿತರೆ, ಲಾ ಪಾಯಿಂಟ್ಗೆ ಸ್ವಾಗತ. ನಾವು ಲೀಗಲ್ ಸರ್ವಿಸ್ ಬೋರ್ಡ್ ಅಥವಾ ಲೀಗಲ್ ಏಡ್ ಅಂತ ಮುಂಚೆ ಕರೀತಾ ಇದ್ವಿ, ಅದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಅದರಲ್ಲಿ ಯಾರಿಗೆ ಒಂದು ತೊಂದರೆ ಇದೆ, ಒಂದು ನ್ಯಾಯಕ್ಕೋಸ್ಕರ ಬರೋದಕ್ಕೆ, ಅವರಿಗೆ ಹಲವಾರು ತೊಂದರೆಗಳಿದೆ, ಅದನ್ನು ನಿವಾರಿಸೋದಕ್ಕೋಸ್ಕರ ಇರುವಂತಹ ಒಂದು ಸಂಸ್ಥೆ ಅಂದರೆ ಪ್ರೀ ಲಿಟಿಗೇಷನ್. ವಾದ್ಯ ಮಾಡೋದಕ್ಕಿಂತ ಮುಂಚೆ ಕೂಡ ನೀವು ಇದನ್ನು ಸಂಪರ್ಕ ಮಾಡ್ಬೋದು. ಈ ರೀತಿ ಸಂಪರ್ಕ ಮಾಡಿದ್ಮೇಲೆ ಅಲ್ಲಿ ಒಂದು ಬೋರ್ಡ್ಗೇನು ಹೌದು ನಿಮ್ಮದು ನ್ಯಾಯ ಇದೆ, ನೀವು ಕೋರ್ಟ್ ಮುಂದೆ ಬರಬೇಕಾಗುತ್ತೆ ಅಂತ ಅಂದಾಗ ನೀವು ನಿಮ್ಮ ಒಂದು ಅಸಹಾಯಕತೆಯಲ್ಲಿ ಹೇಳಿದಾಗ ಪ್ರೂವ್ ಮಾಡಬೇಕಾಗುತ್ತೆ. ನೀವು ಬಡತನ ರೇಖೆಗಿಂತ ಕೆಳಗಿದ್ದೀರಿ, ಈ ಸೌಲಭ್ಯ ಪಡ್ಕೊಳ್ಳೋದಕ್ಕೆ ನಿಮಗೆ ಹಕ್ಕಿದೆ ಅಂತ ಹೇಳಿದಾಗ ಕಾನೂನು ಏನು ಮಾಡುತ್ತೆ, ಈ ಬೋರ್ಡ್ ಏನು ಮಾಡುತ್ತೆ, ನಿಮಗೆ ಒಬ್ಬ ಅಡ್ವೊಕೇಟ್ನ ನಿಮಗೆ ಕೊಡ್ತಾರೆ. ನೀವು ಯಾವುದೇ ರೀತಿ ಫೀಸ್ನ ಅಡ್ವೊಕೇಟ್ಗೆ ಕೊಡೋ ಅಂಥ ಅವಶ್ಯಕತೆ ಇರೋದಿಲ್ಲ. ಅದೇ ರೀತಿ ಕೋರ್ಟ್ ಫೀ ಅಂತಂದು ಯಾವುದೇ ಒಂದು ವಾದ್ಯ ಮಾಡಿದಾಗ ನೀವು ಕೋರ್ಟ್ ಫೀ ಅಂತ ಕಟ್ಟಬೇಕಾಗತ್ತೆ. ಆ ಒಂದು ವಾದ್ಯದ ಆಧಾರದ ಮೇಲೆ, ಒಂದು ಆಸ್ತಿಯ ಬೆಲೆ ಮೇಲೆ, ಅದರಿಂದ ಕೂಡ ನಿಮಗೆ ಮಾಫಿ ಬರುತ್ತೆ. ಈ ಒಂದು ವಾದ್ಯಗಳು ನೀವು ಒಂದು ಕೆಳಹಂತದ ನ್ಯಾಯಾಲಯದಿಂದ ಸುಪ್ರೀಂ ಕೋರ್ಟ್ವರೆಗೂ ಕೂಡ ನೀವು ತೆಗೆದುಕೊಂಡು ಹೋಗ್ಬೋದು. ಈ ಎಲ್ಲ ಹಂತಗಳಲ್ಲಿ ಕೂಡ ನಿಮಗೆ ಈ ಒಂದು ಲೀಗಲ್ ಏಡ್ ಬೋರ್ಡ್ ಅಥವಾ ಲೀಗಲ್ ಸರ್ವೀಸಸ್ನ ನಿಮಗೆ ಒಂದು ಸೌಲಭ್ಯ ನಿಮಗೆ ಸಿಗುತ್ತೆ. ಹಾಗಾಗಿ ಯಾರಿಗಾದರೂ ಈ ಒಂದು ಒಂದು ಕಾನೂನಿನ ಪ್ರಕ್ರಿಯೆ ಬಹಳ ಏನು ಕಾಸ್ಟ್ಲಿ ಅಂತ ಅನ್ನಿಸ್ದವ್ರಿಗೂ ಕೂಡ ನಮಗೆ ಅನ್ಯಾಯ ಆಗ್ತಾ ಇದೆ, ನಮ್ಮ ಕೈಲಿ ದುಡ್ಡಿಲ್ಲ, ಅದರಿಂದ ನಮಗೆ ನ್ಯಾಯ ಸಿಗ್ತಾ ಇಲ್ಲ ಅಂತ ನಿಮಗೆ ಕೊರಗಿದ್ರೆ ಆ ಒಂದು ಕೊರಗನ್ನು ನಿವಾರಿಸೋದಕ್ಕೋಸ್ಕರ ಇರುವಂಥ ಒಂದು ಬೋರ್ಡ್ ಇದು. ಇದಕ್ಕೆ ಸರ್ಕಾರ ಬಹಳಷ್ಟು ಪ್ರಚಾರ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಅದೇ ರೀತಿ ಸರ್ಕಾರದಿಂದ ಇದಕ್ಕೆ ಹಣ ಬರುತ್ತೆ ಈ ಬೋರ್ಡನ್ನು ನಡೆಯೋದಕ್ಕೆ. ಹಾಗಾಗಿ ಇಲ್ಲಿ ನಡೆಯೋದಕ್ಕೆ ಯಾವುದೇ ಒಂದು ಪ್ರಕ್ರಿಯೆಗಳಿಗೆ ತೊಂದರೆ ಆಗೋದಿಲ್ಲ. ನಿಮಗೆ ಕಾನೂನಿನ ದೃಷ್ಟಿಯಲ್ಲಿ ನ್ಯಾಯದ ಮುಂದೆ ನ್ಯಾಯ ಸಿಗಬೇಕು, ಅದು ಎಲ್ಲ ಹಂತಗಳಲ್ಲಿ ಈ ಒಂದು ಬೋರ್ಡ್ ನಿಮಗೆ ಕೊಡಿಸುತ್ತೆ. ಇನ್ನಿತರ ಕಾನೂನಿನ ವಿಚಾರಗಳನ್ನು ನಮ್ಮ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಸ್ನೇಹಿತರೆ. ನಮಸ್ಕಾರ.